ಇಡೀ ಬೆಂಗಳೂರು ಜಲಾವೃತ ಆಗಿದೆ. ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಜನ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 5 ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ ಈ 5 ಜನ ಸಾವಿನ ಮೇಲೆ ಸಮಾವೇಶ. ಇದು ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ. ನಾನು ಆಗ್ರಹ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣ ಸ್ವಾಮಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಕೊಟ್ಟು ಸತ್ತಿದ್ದಾರೆ, ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ. ನಿಮ್ಗೇನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಜನದ ವಿರುದ್ಧವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮ್ ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಕಳೆದ ಬಾರಿನೂ ಕಡ ಈ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು. ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಹೇಳೋದ್ರು. 1 ವರ್ಷ ಆಯ್ತು, ಏನೂ ಇಲ್ಲ, ಏನು ಅಭಿವೃದ್ಧಿ ಇಲ್ಲ. 50 ಕೋಟಿ ರೂಪಾಯಿ ಕೊಡಬೇಕಾಯ್ತು, 1 ನಯಾ ಪೈಸಾ ಕೊಟ್ಟಿಲ್ಲ. ನಾವು ಈಗ ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದೀರಿ. ಇದೇ ಏರಿಯಾದಲ್ಲಿ ಕಳೆದ ಬಾರಿನೂ ಫ್ಲಡ್ ಆಗಿತ್ತು. ಅಲ್ಲಿ ಕಾಂಟ್ರಾಕ್ಟರ್ ಬಾಯ್ ಬಿಡ್ಕೊಂಡ, ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ. 1 ವರ್ಷ ಆಯ್ತು, 1 ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ. ಹಂಗೆ ಇದೆ, ಅಲ್ಲಿಗೆ ಬಿಡ್ದಿದೆ ಎಲ್ಲ ಕೂಡ. ಅಂದ್ರೆ ನಾನು ಡಿ.ಕೆ. ಶಿವಕುಮಾರ್ ಸವಾಲ್ ಹಾಕಿದ್ದಾರೆ, ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1600 ಕೋಟಿ ಕೊಟ್ಟಿದ್ರಲ್ಲ. ನೀವು ಬಂದ ತಕ್ಷಣ 1600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತಾನೆ ಇರಲಿಲ್ಲ. ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಕಳೆದ 2 ವರ್ಷದಲ್ಲಿ ನೀವು ರಸ್ತೆಗೋಸ್ಕರ, ಸ್ಟಾರ್ ಮೋಟರ್ ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರೆ ಹೇಳಿ? 54,000 ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ. ಲೂಟಿ ಮಾಡಕ್ ಮಾಡಿರೋದು. ಅದ್ಯಾವುದೂ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ, ಚರಂಡಿಗಳನ್ನ ರಿಪೇರಿ ಮಾಡಕ್ಕೆ ಮಾಡಿಲ್ಲ, ಹೂಳೆತ್ತದಕ್ಕೆ ಮಾಡಿಲ್ಲ, ಅದನ್ನ ಸುರಂಗ ಮಾಡ್ಗಣಕ್ಕೆ. ಸ್ವಾಮಿ ಕಾಂಗ್ರೆಸ್ ಅವರೇ, ಈ ಬೆಂಗಳೂರು ರೋಡ್ ಅಲ್ಲಿ ಸುರಂಗ ಆಗ್ಬಿಟ್ಟಿದೆ. ಈಗ ರಸ್ತೆಗಳು ಸುರಂಗ. ಆ ಸುರಂಗಗಳಲ್ಲಿ ನೀರು ಹೋಗ್ತಾ ಇದೆ. ಎಲ್ಗೆ ಹೋಗ್ತೈತೋ, ಯಾರ ಮನೆಗೆ ಹೋಗ್ತೈತೋ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಎಲ್ಲ ರಾಜಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ. ಎಲ್ಲಪ್ಪ ನಿನ್ ಸೆನ್ಸರ್ ಕೆಲಸ ಮಾಡಿದ್ದು? ಮಾಹಿತಿ ಬಂದ್ಬಿಡುತ್ತಂತೆ, ರೈಸ್ ಆದ ತಕ್ಷಣ ಮಾಹಿತಿ ಬರ್ತದಂತೆ. ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರ್ನೆಲ್ಲ ಎಳೆದಾಕ್ಬಿಡ್ತಾರ. ಎಲ್ಲಪ್ಪ ನಿನ್ ಸೆನ್ಸರ್? ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ, ಸೆನ್ಸರ್ ಹಾಳಾಗೋಯ್ತು. ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ನಿಮ್ಗೆ. ಇವತ್ತು ನೀವು ಈ ಸಿಲ್ಕ್ ಬೋರ್ಡ್ ಪ್ರವಾಹದ್ದು ಕಳೆದ ಬಾರಿನೂ ಆಗಿತ್ತು. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಅವರು ಡೈಲಾಗ್, ಮಾಮೂಲಿ ಡೈಲಾಗ್ ಕಿಂಗ್ ಅವರು, ಸ್ವಾಮಿ ಡೈಲಾಗ್ ಕಿಂಗ್. ಅವ್ರು ಹೇಳಿದ್ರು, ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ ಕೆಲಸ ಉಳಿದೈತೆ. ಬೋರ್ಡ್ ಹಾಕಿದಿರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದಿರಿ. ಟೀಕೆಗಳು ಸಾಯ್ತಂತೆ, ಕೆಲಸ ಉಳಿದಿತ್ತಂತೆ. ನೋಡಿ ಇಲ್ಲಿ ಕೆಲಸ, ಅವನ್ ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ ಇಲ್ಲಿ. ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀರಿ. ಮತ್ತೆ ಹವಾಮಾನ ಇಲಾಖೆ 1 ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ, BWS ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ರು. ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ದು. ಈಗ ಮೇ 15 ಆತ ಐತೆ. 1 ತಿಂಗಳು ಟೈಮ್ ಇತ್ತು. ಏನಾದ್ರೂ 1 ಸಭೆ ಮಾಡಿದ್ದೀರಾ? 1 ಸಭೆ, ಮುಂಜಾಗ್ರತಾ ಕ್ರಮ, ಸಿದ್ಧತೆಗಂತೆ
ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನ್ ಹೋಗಿದ್ದೆ ಪಂಚೆ ಎತ್ಕೊಂಡು ಹೋಗಿದ್ದೆ ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಒಂದ್ ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಅವರು. ಇವತ್ತು 14,000 ಗುಂಡಿ ಮುಚ್ಚಿದೀನಿ ಅಂತಾರೆ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ ನಿಮ್ಮ 14,000 ಅಲ್ಲ, ಕಾಂಗ್ರೆಸ್ ಅವರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಚ್ಚೋ ಅಂತದಕ್ಕೆ. ಇವತ್ತು ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಮನೆ ಕಟ್ಟೋರ್ಗೆ ಜ್ಞಾನ ಇರಲಿಲ್ವಾ, ಸರಿಯಾದ ಜಾಗ ನೋಡಿ ಮನೆ ಕಟ್ಕೊಬೇಕು ಅಂತ. ನಾನು ಹೇಳ್ತೀನಿ ಎಲ್ಲರಿಗೂ ಬೆಟ್ಟ ಕೊಟ್ಬಿಡಪ್ಪ, ಎಲ್ಲಾದ್ರೂ ಬೆಟ್ಟ ಇದ್ರೆ ಕೊಟ್ಬಿಡು. ಕನಕಪುರದಲ್ಲಿ ಬೆಟ್ಟಗಳು ಜಾಸ್ತಿ ಇದೆಯಲ್ಲ, ಬೆಟ್ಟ ಅಲ್ಲೇ ಕಟ್ಕೊಂತೀರಿ. ಹಳ್ಳದಲ್ಲಿ ಕಟ್ಕೊಂಡಿದ್ದಾರೆ, ಅದಕ್ಕೆ ನೀರು ಹೋಗಿದೆ, ನಾನೇನ್ ಮಾಡ್ಲಿ. ರಾಮಲಿಂಗಾರೆಡ್ಡಿ ಅವರು ಅವರ ನುಡಿಮುತ್ತು, ರಾಮಲಿಂಗಾರೆಡ್ಡಿ ಅವರು ಬಾಣ ಈ ಕಡೆ, ರಾಮಲಿಂಗಾರೆಡ್ಡಿ ಅವರ ನುಡಿಮುತ್ತು ಅವ್ರೇನ್ ಹೇಳ್ತಂದ್ರೆ, ಏನ್ ಮಳೆಗೆ ನಾವೇನ ಪ್ರಕೃತಿಗೆ ನಾವ್ ಹೇಳಕ್ ಸಾಧ್ಯನಾ ಅಂತ ಹೇಳ್ತಾರೆ. ಅಲ್ಲ ರೀ, ಪ್ರಕೃತಿ ಮಳೆ ಬರೋದು ಇವತ್ತಿಂದ ಅಲ್ಲ, ಸಾವಿರಾರು ವರ್ಷದಿಂದ ಬರ್ತೈತೆ. ಮಳೆ ಬಂದಾಗ ಅದನ್ನ ಹೇಗೆ ಡ್ರೈನೇಜ್ ಹೋಗ್ಬೇಕು ಅಂತ ಮಾಡೋ ಅಂತದ್ದು ನಿಮ್ಗೆ ಡ್ಯೂಟಿ ರೀ. ಅದರಲ್ಲಿ ಫೇಲ್ಯೂರ್ ಆಗಿದ್ದೀರಾ ನೀವು. ಇವತ್ತು ಕಾಂಗ್ರೆಸ್ ಪಾರ್ಟಿ ಫೇಮಸ್, ರೈತರು ಸತ್ರೆ ಪರಿಹಾರಕ್ಕೋಸ್ಕರ ಸಾಯ್ತಾರೆ ಅಂತ ಹೇಳುವಂತ ಕಾಂಗ್ರೆಸ್ ಅವರು ನೀವು. ಇವತ್ತು ಇಲ್ಲಿ ಸಾಯ್ತಾ ಇದ್ರೆ 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ, ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ ಇವತ್ತು. ಮತ್ತೆ ಕಾಂಗ್ರೆಸ್ ಅವ್ರ ಚಟ ಹುಟ್ಟಿದೆ, ಎಲ್ಲ MLAಗಳು ಲೀಡರ್ಗಳು ಸಾಕ್ಷಿ ಕೊಡಿ, ಪಾಕಿಸ್ತಾನದಲ್ಲಿ ಹೋಗಿ ಬಾಂಬ್ ಹಾಕಿದೀರಾ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ. ಅಪ್ಪ, ಬಾಂಬ್ ಹಾಕೋದು ಅಲ್ಲಿ ಸೈನಿಕರು ಮಾಡ್ತಾವ್ರೆ. ಪುಣ್ಯಾತ್ಮ, ನಿಮ್ಮ ಬೆಂಗಳೂರಲ್ಲಿ ಬಂದ್ ನೋಡ್ರಿ ಕಾಂಗ್ರೆಸ್ ಅವರು. ಸಾಕ್ಷಿ ಬೇಕಾ ನಿಮ್ಗೆ? ಹಳ್ಳ ಬಿದ್ದಿರೋದು, ಕೊಚ್ಕೊಂಡು ಹೋಗಿರೋದು, ಸತ್ತಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಂದು ಕೊಡೋಣ. 5 ಜನ ಸತ್ತವರಲ್ಲ, ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕಾ ನಿಮ್ಗೆ? ಸಾಕ್ಷಿ ಕಣ್ಣಿಲ್ವಾ ನಿಮ್ಗೆ? ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಪ್ರತಿ ವರ್ಷ 7 ರಿಂದ 8 ಸಾವಿರ ಕೋಟಿ ಕೊಟ್ಟಿದ್ರು. ನಾನು ಕೇಳ್ತೀನಿ, ನೀವೇನ್ ಕೊಟ್ಟಿದ್ರೆ ಹೇಳಿ? ಮೊನ್ನೆ 8 ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ, ಅದನ್ನ ಡಿ ಕೆ ಶಿವಕುಮಾರ್ ಎಲ್ಲ ಸುರಂಗಕ್ಕೆ ಹಾಕೊಂಡ್ಬಿಟ್ರು. ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ. ಇವರು ಆ ದುಡ್ಡನ್ನು ತಗೊಂಡೋಗಿ ಸುರಂಗಕ್ಕೆ ಹಾಕೊಂಡ್ಬಿಟ್ರು. ಇನ್ ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗೋತತಿ. ಇನ್ ಸುರಂಗ ಬರಕಂದ್ರೆ 20 ವರ್ಷನೋ 50 ವರ್ಷನೋ ಬೇಕು. ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುಳುಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಕರುಣೆ ಇಲ್ಲ. ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ, ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು. ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವ್ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನ್ ಹೇಳಿದ್ರಿ? ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗೆ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗೆ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಇನ್ಮೇಲೆ ಇದು ಬೋಟಲ್ಲಿ ಡಿ ಕೆ ಶಿವಕುಮಾರ್ ಬೋಟಲ್ಲಿ ಅದೇನೋ ತೇಲ್ತಾ ಇದಾರಲ್ಲ, ಸ್ವಿಮ್ ಇನ್ಮೇಲೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ, ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗ್ಬಿಟ್ಟಿದೆ ಅಂತ ಒಂದು ಡೆವಲಪ್ಮೆಂಟ್ ಅನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡದಂತ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ, ಇಡೀ ಬೆಂಗಳೂರು ಜನ ಛೀಮಾರಿ ಆಗ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅಭಿವೃದ್ಧಿಗೆ ಅದನ್ನ ಹೇಳಿ. ನೀವು ಅಂಡರ್ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಬಿಡಿ. ಬೆಂಗಳೂರಿಗೆ ಕಳೆದ 2 ವರ್ಷದಲ್ಲಿ ಏನ್ ಹಣ ಬಿಡುಗಡೆ ಮಾಡಿದಿರಿ? ನಿಮ್ಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ರಾಜ್ಯದ ಜನ ತಿಳಿಸಿ. ಮತ್ತೆ ಕಳೆದ ಬಾರಿನೂ ನೀವು ಹೇಳಿದ್ರಿ ಇದೆಲ್ಲ ಮಾಡ್ತೀನಿ ಅಂತ. ಈ ಬಾರಿನೂ ಬಂದು ನಾಳೆ ಬರ್ತಾರೆ ಎಲ್ಲ, ನಾಳೆ ಬಂದ್ಬಿಟ್ಟು ಮುಂದಿನ ಬಾರಿ ಎಲ್ಲ ಸರಿ ಅಂತಾರೆ. ಮುಂದಿನ ಬಾರಿನೂ ಮಾಡಲ್ಲ,
ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೊಲಗೋವರೆಗೂ, ಬೆಂಗಳೂರಲ್ಲಿ ಕಾಂಗ್ರೆಸ್ ತೊಲಗೋವರೆಗೂ ಇವರೇನು ಅಭಿವೃದ್ಧಿ ಮಾಡಲ್ಲ.